ದಾವಣಗೆರೆಯಲ್ಲಿ ಕೈ ಮಾಜಿ ಕಾರ್ಪೊರೇಟರ್ ಉದ್ದಟತನ ತೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಚೋದನಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ವಕ್ಫ್ ಬಿಲ್ ವಿಚಾರವಾಗಿ ಇದೆ. ವಕ್ಫ್ ಬಿಲ್ ವಿರುದ್ಧ ಬೀದಿಗೆ ಇಳಿಯುವಂತೆ ಪ್ರಚೋದನೆ ಮಾಡಿದ್ದಾರೆ. ಮಾಜಿ ಕಾರ್ಪೊರೇಟರ್ ಕಬೀರ್ ಖಾನ್ ಬಂಧನಕ್ಕೆ ಬಲೆ ಬೀಸಲಾಗಿದೆ. ದಾವಣಗೆರೆ ಪೊಲೀಸರು ಈತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಸದ್ಯ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಬ್ದುಲ್ ಗನಿ ಹಾಗೆ ಮೊಹಮ್ಮದ್ ಜುಬೇದ್ ಇಬ್ರು ಕೂಡ ಬಂಧಿತ ಆರೋಪಿಗಳು. ಸಾಮಾಜಿಕ ಜಾಲತಾಣದಲ್ಲಿ ಪ್ರಚೋದನಕಾರಿ ಹೇಳಿಕೆಯನ್ನ ಕೊಟ್ಟಿರೋದು. ಇನ್ನು ಎಸ್ಪಿ ಬಗ್ಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಈಗ ಮೊನ್ನೆ ಜುಬೇರ್ ಖಾನ್ ಆಜಾದ್ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರುವಂತಹ ಅವರು ಏನು ಪ್ರಚೋದನಕಾರಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಸಂಬಂಧ ನಾವು ಈಗಾಗಲೇ ಅವರ ಮೇಲೆ ಪ್ರಕರಣವನ್ನು ದಾಖಲು ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರನ್ನು ಕೂಡ ಅರೆಸ್ಟನ್ನು ಕೂಡ ಮಾಡಿದ್ದೇವೆ. ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಕೂಡ ಮಾಡಲಾಗಿದೆ. ಘನಿ ಮತ್ತು ಜುಬೇರ್ ಖಾನ್ ಅಂತ ಹೇಳಿಬಿಟ್ಟು ಇಬ್ಬರಿಗೆ ಅರೆಸ್ಟ್ ಮಾಡಿದ್ದೀವಿ. ಇನ್ನು ಕಬೀರ್ ಖಾನ್ ಅವ್ರಿಗೆ ಅರೆಸ್ಟ್ ಮಾಡಲಿಲ್ಲ, ಇನ್ನೂ ಮಾಡಬೇಕಿದೆ. ನಮ್ಮ ತಂಡಗಳು ಈಗಾಗಲೇ ಆ ಪ್ರಕ್ರಿಯೆಯಲ್ಲಿ ಇದ್ದಾವೆ. ಇಮಿಡಿಯೇಟ್ ಆಗಿ ಅದನ್ನು ಕಾರ್ಯವನ್ನು ಕೂಡ ಮಾಡ್ತೇವೆ. ಈಗ ಮೊನ್ನೆ ಜುಬೇರ್ ಖಾನ್ ಆಜಾದ್ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರುವಂತಹ ಅವರು ಏನು ಪ್ರಚೋದನಕಾರಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಸಂಬಂಧ ನಾವು ಈಗಾಗಲೇ ಅವರ ಮೇಲೆ ಪ್ರಕರಣವನ್ನು ದಾಖಲು ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರನ್ನು ಕೂಡ ಅರೆಸ್ಟನ್ನು ಕೂಡ ಮಾಡಿದ್ದೇವೆ. ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಕೂಡ ಮಾಡಲಾಗಿದೆ. ಘನಿ ಮತ್ತು ಜುಬೇರ್ ಖಾನ್ ಅಂತ ಹೇಳಿಬಿಟ್ಟು ಇಬ್ಬರಿಗೆ ಅರೆಸ್ಟ್ ಮಾಡಿದ್ದೀವಿ. ಇನ್ನು ಕಬೀರ್ ಖಾನ್ ಅವ್ರಿಗೆ ಅರೆಸ್ಟ್ ಮಾಡಲಿಲ್ಲ, ಇನ್ನೂ ಮಾಡಬೇಕಿದೆ. ನಮ್ಮ ತಂಡಗಳು ಈಗಾಗಲೇ ನೋಡಿ, ಯಾರು ಈ ವಿಡಿಯೋವನ್ನ ಮಾಡಿದಾರಲ್ಲ ಆತನನ್ನ ಇದುವರೆಗೂ ಅರೆಸ್ಟ್ ಮಾಡಿಲ್ಲ ಅನ್ನೋದಾಗಿ ಎಸ್ಪಿ ಹೇಳ್ತಾ ಇದ್ದಾರೆ. ಬಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರನ್ನ ಇದಾಗಲೇ ವಶಕ್ಕೆ ಪಡೆದಿದ್ದಾರೆ. ಬಟ್ ಕಬೀರ್ ಖಾನ್ ಬಂಧನ ಇನ್ನಷ್ಟೇ ಆಗಬೇಕಿದೆ. ಇದು ದಾವಣಗೆರೆಯಲ್ಲಿ ಕೈ ಮಾಜಿ ಕಾರ್ಪೊರೇಟರ್ ಉದ್ದಟತನದ ಮಾತು.